ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾನು ಡಾಕ್ಟರ್ PK ರಾಜಶೇಖರ ಇವರು ಸಂಪಾದಿಸಿರುವಂತಹ ಲವಕುಶರ ಜನನ ಈ ಒಂದು ಕೃತಿಯನ್ನು ದೇವರ ಗುಡ್ಡರ ಕಾವ್ಯಗಳು ಅನ್ನುವಂತಹ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಲವಕುಶರ ಜನನ ಇದನ್ನು ಸಂಪಾದಿಸಿರುವಂತಹ ಡಾಕ್ಟರ್ PK ರಾಜಶೇಖರ ಇವರ ಪರಿಚಯವನ್ನು ಕೂಡ ಮಾಡೋಣ. ಯಾಕಂದರೆ ಇದು ನಿಮಗೆ 4 ಅಂಕಗಳ ಟಿಪ್ಪಣಿಯನ್ನಾಗಿ ಕೊಡ್ತಾರೆ. ಡಾಕ್ಟರ್ PK ರಾಜಶೇಖರ ಇವರಿಗೆ ಜಾನಪದ ಜೋಗಿ ಅನ್ನುವಂಥ ಹೆಸರು. ಅಂದರೆ ಈ ಒಂದು ಹೆಸರಿನ ಮುಖಾಂತರ ಅವರು ಬಹಳಷ್ಟು ಪ್ರಖ್ಯಾತರಾಗಿದ್ದಾರೆ. ಜಾನಪದ ಜೋಗಿ ಅನ್ನುವಂಥ ಹೆಸರಿಂದ ಪ್ರಖ್ಯಾತರಾಗಿದ್ದಾರೆ. ಡಾಕ್ಟರ್ PK ರಾಜಶೇಖರ ಇವರು ಹುಟ್ಟಿದ ಊರು ಪಿರಿಯಾಪಟ್ಟಣ. 1946 ಅಕ್ಟೋಬರ್ 13 ಅವರು ಜನಿಸಿದರು. ಕೆಂಪೇಗೌಡ ಮತ್ತು ಪುಟ್ಟಮ್ಮ ಇವರ ಮಗನಾಗಿರುವಂತಹ ಡಾಕ್ಟರ್ PK ರಾಜಶೇಖರ ಇವರು ಮೈಸೂರು ವಿಶ್ವವಿದ್ಯಾಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಇದೀಗ ನಿವೃತ್ತ ಜೀವನವನ್ನು ನಡೆಸ್ತಾ ಇದ್ದಾರೆ. PK ರಾಜಶೇಖರ ಅವರು ಜಾನಪದ, ಮಕ್ಕಳ ಸಾಹಿತ್ಯ, ಜೀವನ ಚರಿತ್ರೆ, ಅನುವಾದ, ಸಂಪಾದನೆ ಈ ಮೊದಲಾದ ಸಾಹಿತ್ಯದ ಅನೇಕ ಪ್ರಕಾರಗಳಲ್ಲಿ 85ಕ್ಕೂ ಹೆಚ್ಚು ಕೃತಿಗಳನ್ನು ಪ್ರಕಟಿಸಿದ್ದಾರೆ. ದಕ್ಷಿಣ ಕರ್ನಾಟಕದ ಜಾನಪದ ಪುರಾಣಗಳು ಅನ್ನುವಂಥ ಈ ಕೃತಿ PhD ಮಹಾಪ್ರಬಂಧವೂ ಕೂಡ ಹೌದು. ಅನೇಕ ಕೃತಿಗಳನ್ನು ಇವರು ಬರೆದಿದ್ದಾರೆ. ಜಾನಪದಕ್ಕೆ ಸಂಬಂಧಿಸಿದಂತೆ ಹಲವಾರು ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಜಾನಪದ ಮಹಾಕಾವ್ಯ, ಮಲೆ ಮಾದೇಶ್ವರ ಜಾನಪದ ರಾಮಾಯಣ, ಜನಪದ ಮಹಾಭಾರತ, ಜನಪದ ವೀರಕಾವ್ಯ ಪಿರಿಯಾಪಟ್ಟಣದ ಕಾಳಗ, ಜನಪದ ಬಸವ ಪುರಾಣ, ಜನಪದ ಜೋಕುಗಳು, ಮುತ್ತಿನ ಕಣಜ, ಭೂಮಿ ತೂಕದ ಮಾತು ಇವು ಇವರು ಸಂಪಾದಿಸಿ ಪ್ರಕಟಿಸಿದ ಪ್ರಮುಖ ಕೃತಿಗಳು. ಇನ್ನು ಇವರಿಗೆ ಇಂತಹ ಒಂದು ಅನೇಕ ಒಳ್ಳೆಯ ಕೃತಿಗಳನ್ನು ಪ್ರಕಟಿಸಿರುವಂಥ ಇಂತಹ ಸಾಧನೆಯನ್ನು ಮಾಡಿರುವುದಕ್ಕಾಗಿ ಅವರು ಹಲವಾರು ಪ್ರಶಸ್ತಿಗಳನ್ನು ಕೂಡ ಗಳಿಸಿಕೊಂಡಿದ್ದಾರೆ. ಅವುಗಳಲ್ಲಿ ಮುಖ್ಯವಾದದ್ದು ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಜಾನಪದ ಮತ್ತು ಕರ್ನಾಟಕ ಜನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಪ್ರಶಸ್ತಿ, ಯಕ್ಷಗಾನ ಅಕಾಡೆಮಿಯ ಜಾನಪದ ತಜ್ಞ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಸರ್ಕಾರದ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಇವು ಅವರಿಗೆ ಸಂದಿರುವಂತಹ ಪ್ರಮುಖವಾದ ಪ್ರಶಸ್ತಿಗಳು. ಇನ್ನು ಜಾನಪದ ಜೋಗಿ ಇದು ಅವರಿಗೆ ಸಲ್ಲಿಸಿರುವಂತಹ ಅಭಿನಂದನಾ ಗ್ರಂಥದ ಹೆಸರು. ಹಾಗಾಗಿ ಅವರಿಗೆ ಜಾನಪದ ಜೋಗಿ ಅನ್ನುವಂಥ ಹೆಸರಿಂದಲೇ ಅವರು ಪ್ರಖ್ಯಾತರಾಗಿದ್ದಾರೆ. ಇನ್ನು ನಾವು ನೇರವಾಗಿ ಡಾಕ್ಟರ್ PK ರಾಜಶೇಖರ ಅವರು ಸಂಪಾದಿಸಿರುವಂತಹ ದೇವರ ಗುಡ್ಡರ ಕಾವ್ಯಗಳು ಅನ್ನುವಂತಹ ಕೃತಿಯಿಂದ ಆಯ್ದುಕೊಳ್ಳಲಾದಂತಹ ಲವಕುಶರ ಜನನ ಇದರ ಸಾರಾಂಶವನ್ನು ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಈ ಒಂದು ಲವಕುಶರ ಜನನ ಮಹಾಕಾವ್ಯ ಸಾಧಾರಣ ನಿಮ್ಮ ಪಠ್ಯಪುಸ್ತಕದಲ್ಲಿ 50 ಪುಟಗಳವರೆಗೆ ಇದೆ. ಅದರ ಸಂಕ್ಷಿಪ್ತವಾದಂತಹ ಒಂದು ವಿವರವನ್ನು ಇಲ್ಲೇ ಕೊಟ್ಟಿದ್ದಾರೆ. ಅದನ್ನೇ ನಿಮಗೆ ಓದಿ ಹೇಳ್ತೇನೆ. ಯಾಕಂದರೆ ಅದಕ್ಕೆ ಸಂಬಂಧಿಸಿದ ಹಾಗೆ 3-4 ಪ್ರಶ್ನೆಗಳಿವೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಈ ಕಥೆಯನ್ನು ಕೇಳಿಕೊಂಡ್ರೆ ಸಾಕು. ಪ್ರಶ್ನೆ ನೋಡಿ. ಮೊದಲ ಪ್ರಶ್ನೆ, ಹುಣಸೇಕಾಯಿ ವೃತ್ತಾಂತದಲ್ಲಿ ಮೂಡಿದ ಗ್ರಾಮೀಣ ಜೀವನದ ನೈಜ ಚಿತ್ರವನ್ನು ನಿರೂಪಿಸಿರಿ. ಎರಡನೇ ಪ್ರಶ್ನೆ, ಸೀತೆಯ ಶಿರವನ್ನು ಕತ್ತರಿಸುವಂತೆ ರಾಮನು ಆಜ್ಞಾಪಿಸಲು ಕಾರಣವೇನು? ಕಾವ್ಯದ ಹಿನ್ನೆಲೆಯಲ್ಲಿ ವಿವರಿಸಿರಿ. ಮೂರನೇ ಪ್ರಶ್ನೆ, ಸೀತಾ ಪರಿತ್ಯಾಗದ ಸನ್ನಿವೇಶ ಜನಪದ ಮಹಾಕಾವ್ಯದಲ್ಲಿ ಹೇಗೆ ಹೊಸ ರೂಪ ಪಡೆದಿದೆ ವಿವರಿಸಿರಿ. ನಾಲ್ಕನೇ ಪ್ರಶ್ನೆ, ಜಾನಪದ ಕಾವ್ಯದಲ್ಲಿ ಕುಶ್ಚಲು ಅವಲು ಪ್ರಸಂಗದ ಸ್ವಾರಸ್ಯವನ್ನು ಬರೆಯಿರಿ. ಕುಶ್ಚಲು ಅವಲು ಅಂದರೆ ಸೀತಾದೇವಿಯ ಅವಳಿ ಮಕ್ಕಳು ಲವಕುಶರು. ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿದ್ದ ಹಾಗೆ ಇಲ್ಲಿ ದೇವರ ಗುಡ್ಡರ ಕಾವ್ಯ ಅಂತ ನೀವು ಮೊದಲೇ ನಾನಲ್ಲಿ ಹೇಳಿದ್ದೇನೆ. ದೇವರ ಗುಡ್ಡ ಅಂದರೆ ಇಲ್ಲಿ ಭಕ್ತರು, ಮಾದೇಶ್ವರನ ಭಕ್ತರು ಅವರನ್ನು ಇಲ್ಲಿ ಸಾಧಾರಣವಾಗಿ ಮಲೆ ಮಾದೇಶ್ವರ ಕಾವ್ಯವನ್ನು ಹಾಡುವವರನ್ನು ದೇವರ ಗುಡ್ಡರು ಅಥವಾ ಕಂಸಾಳೆಯವರು ಎಂದು ಕರೆಯುವಂತಹ ಒಂದು ರೂಢಿ ಇದೆ. ಇದಕ್ಕೆ ಅವರು ಬಳಸುವಂತಹ ಕಂಸಾಳೆ ಎನ್ನುವಂಥ
ಕಂಚಿನ ತಾಳಗಳೇ ಕಾರಣ. ಅಂದರೆ ಕಂಚಿನ ತಾಳಗಳನ್ನು ಬಳಸಿ ಅವರು ಈ ಒಂದು ಕಾವ್ಯವನ್ನು, ಮಲೆ ಮಹದೇಶ್ವರ ಅನ್ನುವಂಥ ಕಾವ್ಯವನ್ನು ಅವರು ಹಾಡ್ತಾರೆ. ಹಾಗಾಗಿ ಅವರಿಗೆ ಕಂಸಾಳೆಯವರು ಅಂತ ಹೇಳ್ತಾರೆ. ಕಂಚಿನ ತಾಳೆಗೆ ಕಂಸಾಳೆ ಅಂತ ಹೇಳ್ತಾರೆ. ಕಂಸಾಳೆಯನ್ನು ಬಳಸಿ ಹಾಡುವಂತಹ ಈ ದೇವರ ಗುಡ್ಡರನ್ನು ಕಂಸಾಳೆಯವರನ್ನು ಮಹದೇಶ್ವರನ ಗುಡ್ಡರು, ದೇವರ ಗುಡ್ಡರು ಎಂದೆಲ್ಲ ಕರೆಯುತ್ತಾರೆ. ಗುಡ್ಡ ಅಂತ ಹೇಳಿದರೆ ಮಹದೇಶ್ವರನ ಭಕ್ತ ಅಂತ ಅರ್ಥ. ಈ ದೇವರ ಗುಡ್ಡರು ಮಲೆ ಮಹದೇಶ್ವರನನ್ನು ಕುರಿತ ಮಹಾಕಾವ್ಯವನ್ನಲ್ಲದೆ ಲವಕುಶರ ಕಾಳಗ, ನೀಲವೇಣಿ, ಪಿರಿಯಾಪಟ್ಟಣದ ಕಾಳಗ ಹೀಗೆ 30ಕ್ಕೂ ಹೆಚ್ಚು ಕಾವ್ಯಗಳನ್ನು ಹಾಡುತ್ತಾರೆ. ಈ ಲವಕುಶರ ಜನನ ಇದು ರಾಮ ಅಶ್ವಮೇಧವನ್ನು ಮಾಡಿದ ಉತ್ತರ ರಾಮಾಯಣದ ಕಥೆ. ಈ ಲವಕುಶರ ಕಾಳಗವು ಶೇಷ ರಾಮಾಯಣ ಅನ್ನುವಂಥ ಶಿಷ್ಟ ಕಾವ್ಯದ ಜಾಡಿನಲ್ಲಿ ಸಾಗಿದ್ರೂ ಜನಸಮುದಾಯದ ಆಚಾರ ವಿಚಾರ, ನಂಬಿಕೆ, ನಡವಳಿಕೆಗಳ ಜೀವಂತ ಜಗತ್ತು ಇದರಲ್ಲಿ ಒಡಮೂಡಿ ಹೊಸ ರೂಪ ದಕ್ಕಿದೆ. ಈ ವಿವರಗಳಿಂದ ನೋಡುವುದಾದರೆ ಇಲ್ಲಿ ಪೂರ್ಣವಾಗಿ ಕಥೆ ಹೋಗ್ತದೆ. ನಿಮಗೆಲ್ಲ ಗೊತ್ತಿದ್ದ ಕಥೆ. ಅಲ್ಲಲ್ಲಿ ಸ್ವಲ್ಪ ಜನಪದ ಕಾವ್ಯ ಆದದ್ರಿಂದ ಅಲ್ಲಲ್ಲಿ ಸ್ವಲ್ಪ ಅವರ ಜನಜೀವನದ ಆಚಾರ ವಿಚಾರಗಳು, ನಂಬಿಕೆ, ನಡವಳಿಕೆಗಳು ಇದೆಲ್ಲವನ್ನು ನಾವು ಈ ಕಾವ್ಯ ಭಾಗದಲ್ಲಿ ಕಾಣ್ಬೋದು. ಈಗ ನೇರವಾಗಿ ಈ ಕಥೆಯನ್ನು ನೀವು ಕೇಳ್ತಾ ಹೋಗಿ ಆವಾಗ ಉತ್ತರವನ್ನು ಬರೀಲಿಕ್ಕಾಗ್ತದೆ. ಇಲ್ಲಿ ದಶರಥನ ಮಗನಾದ ಶ್ರೀರಾಮಚಂದ್ರ ಇವನು ಲಂಕಾಪಟ್ಟಣದ ರಾವಣನನ್ನು ಕೊಂದು ಸೀತೆಯನ್ನು ಬಿಡಿಸಿ ತಂದು ಅಯೋಧ್ಯಪುರವನ್ನು ಆಳುತ್ತಿರುವಾಗ ಸೀತೆ ಗರ್ಭಿಣಿಯಾಗಿರ್ತಾಳೆ. ಒಂದು ದಿನ ರಾಮ 7 ತಿಂಗಳ ಬಸರಿ ಹೆಂಡತಿಯಾದಂತಹ ಸೀತೆ, ಆಕೆಗೊಂದು ಬಯಕೆ ಉಂಟಾಗ್ತದಂತೆ. ಆ ಬಯಕೆಯನ್ನು ಅವಳು ಶ್ರೀರಾಮನ ಹತ್ತಿರ ಹೇಳ್ತಾಳೆ. ಅಂದರೆ ಇಲ್ಲೆಲ್ಲ ಜಾನಪದ ಸೊಗಡಿನಿಂದ ಅಲ್ಲಿ ಸ್ವಲ್ಪ ಸಂಭಾಷಣೆಗಳೆಲ್ಲ ಬರುವಂಥದ್ದೆಲ್ಲ ಇದೆ. ಇಡೀ ಕಥೆ ಬಹಳ ಸರಳವಾಗಿದೆ. ಇಲ್ಲಿ ಅದೇ ಸೀತೆ ರಾಮನ ಹತ್ತಿರ, ಅಂದರೆ ಇಲ್ಲಿ ಸಾಮಾನ್ಯ ಗಂಡ ಹೆಂಡತಿ ಹೇಗಿರ್ತಾರೆ ಅದೇ ರೀತಿಯಲ್ಲಿ ಅವರೊಬ್ಬರ ಮಾತುಕತೆಗಳು ನಡೆಯುತ್ತವೆ. ಅವಳು ರಾಮನ ಹತ್ತಿರ ನನಗೆ ಹುಣಸೆಕಾಯಿ, ಎಳೆ ಹುಣಸೆಕಾಯಿ ಬೇಕು ಅಂತ ಹೇಳ್ತಾಳೆ. ಸೀತೆಯ ಬಯಕೆಯಂತೆ ಎಳೆ ಹುಣಸೆಕಾಯಿಯನ್ನು ತಂದು ಕೊಡಲೆಂದು ಅವನು ಸಮುದ್ರ ಏರಿ ಮೇಲೆ ಹೊರಟಿರ್ತಾನೆ. ಅಂದರೆ ಹುಣಸೆ ಮರವನ್ನು ಹುಡುಕಿಕೊಂಡು ಎಳೆಯ ಹುಣಸೆ ಬೇಕು ಅಂತ ಹೇಳಿದ್ದನ್ನು ಕೇಳಿ ರಾಮ ಆ ಒಂದು ಹುಣಸೆ ಕಾಯಿಯನ್ನು ಹುಡುಕಿಕೊಂಡು ಹೊರಟಿರ್ತಾನೆ. ಅದೇ ಹೊತ್ತಿಗೆ ಅಯೋಧ್ಯ ನಗರದ ಮಡಿವಾಳ ಮಾಚಪ್ಪನವರು ಆತನ ಮಡದಿ ಮಲ್ಲುಗ ದೇವಿಗೆ ಊಟ ತರುವುದಕ್ಕೆ ಹೇಳಿ ಆ ಸಮುದ್ರದ ಕರೆಗೆ ಬಂದು ಬಟ್ಟೆಯನ್ನು ಮಡಿ ಮಾಡುತ್ತಿರುತ್ತಾನೆ. ಅಂದರೆ ಇಲ್ಲಿ ಮಾಚಪ್ಪ ಅನ್ನುವಂತಹ ಮಡಿವಾಳ ಅಗಸರವನು ಅವನು ತನ್ನ ಹೆಂಡತಿಯ ಹತ್ತಿರ ಹೇಳ್ತಾನೆ, ನಾನು ಬಟ್ಟೆಯನ್ನು ಒಗೆದು ಬರ್ತೇನೆ, ಅಲ್ಲಿಗೆ ನೀನು ಊಟ ಹಿಡ್ಕೊಂಡು ಬಾ ಅಂತ ಹೇಳಿ ಹೋಗ್ತಾನೆ. ಆಗ ಮಲ್ಲುಗಾದೇವಿ ಊಟವನ್ನು ಬುಟ್ಟಿಯಲ್ಲಿಟ್ಟು ಇನ್ನೇನು ಹೊರಡಬೇಕು ಅಷ್ಟರಲ್ಲಿ ಓದೋ ಮಠಕ್ಕೆ ಹೋಗಿದ್ದ ಕೆಂಪಯ್ಯ ಬರ್ತಾನೆ, ಅವಳ ಮಗ ಬರ್ತಾನೆ. ಆಗಷ್ಟೇ ಮಧ್ಯಾಹ್ನದ ಹೊತ್ತಾದ್ದರಿಂದ ಮಲ್ಲುಗಾದೇವಿ ಮಗನಿಗೆ ಉಣ್ಣಲು ಕೊಟ್ಟು ಓದೋ ಮಠಕ್ಕೆ ಮತ್ತೆ ತಿರುಗಿ ಕಳುಹಿಸಿ ಗಂಡನಿಗೆ ಊಟವನ್ನು ತರುವಾಗ ನಡು ಮಧ್ಯಾಹ್ನ ಮೀರಿ ಹೋಗಿರುತ್ತದೆ. ಅಂದರೆ ಊಟದ ಸಮಯ ಮೀರಿ ಹೋಗಿರ್ತದೆ. ಬಹಳಷ್ಟು ಹಸಿವೆಗೊಂಡಂತಹ ಮಡಿವಾಳ ಮಾಚಪ್ಪ ಬಹಳಷ್ಟು ಸಿಟ್ಟಾಗ್ತಾನೆ. ಹೀಗೆ ತಡವಾಗಿ ಬಂದಂಥ ಹೆಂಡತಿಯ ಮೇಲೆ ಸಿಟ್ಟುಕೊಂಡು ರೇಗುತ್ತಾ, ಬುಟ್ಟ ಹೆಂಡತಿಯನ್ನು ಕಟ್ಟಾಳುವಂಥ ಮುಟ್ಟಾಳ ರಾಮನೆಂದು ತಿಳಿದುಕೊಂಡ್ಯಾ ಎಂದು ಮೂದಲಿಸಿ ಅವಳಿಗೆ ಹೊಡೆಯುತ್ತಾನೆ. ಆಗ ಈ ಹುಣಸೆಕಾಯಿ ತರಲಿಕ್ಕೆ ಅಂತ ಅಲ್ಲೇ ಹುಣಸೆ ಮರದ ಅಡಿಯಲ್ಲಿ ನಿಂತಿದ್ದಂತಹ ರಾಮ ಮಡಿವಾಳ ಮಾಚಪ್ಪನವರ ಮಾತುಗಳನ್ನು ಕೇಳಿ ನಾನಿನ್ನು ಮುಂದೆ ಸೀತೆಯನ್ನು ಕಣ್ಣಲ್ಲಿ ಕೂಡ ನೋಡುವುದಿಲ್ಲ ಎಂದು ತೀರ್ಮಾನಿಸ್ತಾನೆ. ಅವನು ಅಲ್ಲಿಂದ ಹೋಗಿ ತಮ್ಮನಾದ ಲಕ್ಷ್ಮಣನನ್ನು ಕರೆಸ್ತಾನೆ. ಅವನ ಹತ್ತಿರ ಸೀತೆಯನ್ನು ಕರ್ಕೊಂಡು ಹೋಗಿ ಅರಣ್ಯದಲ್ಲಿ ಗಿಡವಿ ಮಧ್ಯದಲ್ಲಿ ಹುಟ್ಟಿದ ನಿರ್ವಾಣದಲ್ಲಿ ನಿಲ್ಲಿಸಿ ಪಾಪಿ ಶಿರವ ಕೊಯ್ದು ಗುರುತನ್ನು ಎನ್ನುತ್ತಾನೆ. ಅಂದರೆ ಸೀತೆಯನ್ನು ನೀನು ದಟ್ಟವಾದ ಅರಣ್ಯಕ್ಕೆ ಕರ್ಕೊಂಡು ಹೋಗು, ಅಲ್ಲಿ ಗಿಡ ಮರಗಳ ಮಧ್ಯೆ ನಿಲ್ಲಿಸಿ ಅವಳು ಉಟ್ಟಂತಹ ಬಟ್ಟೆಯನ್ನು, ನಿರ್ವಾಣ ಅಂದರೆ ಬೆತ್ತಲೆ, ಉಟ್ಟಂತಹ ಬಟ್ಟೆಯನ್ನು ನೀನು
ಅವಳನ್ನು ಹಾಗೆ ನಿಲ್ಲಿಸಬೇಕು. ಒಂದು ಬೆತ್ತಲೆಯಾಗಿ ಅವಳನ್ನು ನಿಲ್ಲಿಸಿ ಅವಳ ಶಿರವನ್ನು ಕೊಯ್ದು, ಅಂದರೆ ತಲೆಯನ್ನು ಕಡಿದು ಅದರ ಗುರುತನ್ನು ಹಿಡ್ಕೊಂಡು ಬಾ ಅಂತ ಹೇಳ್ತಾನೆ. ಈ ರಾಮನ ಮಾತನ್ನು ಕೇಳಿ ಸೀತೆಗೆ ತುಂಬ ದುಃಖವಾಗ್ತದೆ. ಕಣ್ಣಲ್ಲಿ ಜಲವ ತುಂಬಿ, ಅಂದರೆ ಕಣ್ಣೀರು ತುಂಬಿಕೊಂಡು, ನನ್ನ ಕೈಯಿನ ಅನ್ನದ ಋಣ ನಿನಗೂ ನಿಮ್ಮಣ್ಣನವರಿಗೂ ಇವತ್ತಿಗೆ ಮುಗೀತು ಎಂದು ಅಡುಗೆಯನ್ನು ಸಿದ್ಧ ಮಾಡಿ ಊಟ ಮಾಡುವುದಕ್ಕೆ ಒಂದು ತೊಟ್ಟು 3 ಎಲೆ ಇರುವ ಎಲೆಯನ್ನು ಕೊಯ್ದು ತರಲು ಹೇಳುತ್ತಾಳೆ. ಯಾರಲ್ಲಿ? ಲಕ್ಷ್ಮಣನಲ್ಲಿ. ಆಗ ಲಕ್ಷ್ಮಣ ಈ ಎಲೆಯನ್ನು ಹೇಗೆ ಒಂದು ತೊಟ್ಟು 3 ಎಲೆ, ಎಷ್ಟು ಹುಡುಕಿದ್ರೂ ಕೂಡ ಅಂತಹ ಎಲೆ ಸಿಗದೆ ಹೋದಾಗ ರಾಮ ಏನು ಮಾಡ್ತಾನೆ, ಅವನಿಗೆ ವಿಷಯ ಗೊತ್ತಿರ್ತದಲ್ಲ, ಅವನು ಮುತ್ತೈದೆ ಹೆಸರಿನಲ್ಲಿ ಮುತ್ತುಗದ ಎಲೆಯನ್ನು, ಮುತ್ತುಗದ ಮರ ಅಂತ ನೀವು ನೋಡಿರ್ಬೋದು, ಅದರ ಎಲೆಯಲ್ಲಿ ಊಟ ಮಾಡ್ತಾರೆ ನೋಡಿ, ಮುತ್ತುಗದ ಎಲೆಯನ್ನು ಸೃಷ್ಟಿ ಮಾಡಿ ಕಳುಹಿಸುತ್ತಾನೆ. ಮುತ್ತುಗದ 3 ಎಲೆಗಳಲ್ಲಿ ರಾಮನಿಗೆ, ಲಕ್ಷ್ಮಣನಿಗೆ, ತನಗೆ ಎಂದು ಊಟ ಬಡಿಸ್ತಾಳೆ. ಆದರೆ ಪಾಪಿ ಮುಖವ ನೋಡಬಾರದು ಎಂದು, ಪಾಪಿ ಮುಖ ಅಂದರೆ ಸೀತೆಯ ಮುಖ, ಆ ಸೀತೆಯ ಮುಖವನ್ನು ನಾನು ನೋಡುವುದಿಲ್ಲ ಅನ್ನುವಂತಹ ಕಾರಣಕ್ಕೆ ರಾಮ ಉಣ್ಣಲು ಬಾರದೆ ಹೋದಾಗ ಮುಳ್ಳು ಮುತ್ತುಗ ನೀನಾಗಪ್ಪ. ರಾಮ ಬರದೇ ಇದ್ದುದನ್ನು ನೋಡಿ ಸೀತೆಗೆ ಸಿಟ್ಟು ಬರ್ತದೆ. ಹಾಗಾಗಿ ಆ ಎಲೆಗೆ ಅವಳು ಶಾಪ ಕೊಡ್ತಾಳೆ, ಮುಳ್ಳು ಮುತ್ತುಗ ನೀನಾಗಪ್ಪ ಅಂತ ಆ ಎಲೆಗೆ ಶಾಪ ಕೊಡ್ತಾಳೆ. ಆನಂತರ ಲಕ್ಷ್ಮಣ ಸೀತೆಯನ್ನು ರಥದ ಮೇಲೆ ಕೂರಿಸಿಕೊಂಡು ಘೋರ ಅರಣ್ಯಕ್ಕೆ, ಅಂದರೆ ಅವನು ಹೇಳಿದ ಹಾಗೆ, ರಾಮ ಹೇಳಿದ ಹಾಗೆ ದಟ್ಟವಾದ ಒಂದು ಕಾಡಿಗೆ ಕರ್ಕೊಂಡು ಬರ್ತಾನೆ. ಲಕ್ಷ್ಮಣ ದೇವನಿಗೆ ಅಣ್ಣನ ಮಾತನ್ನು ಮೀರಲಾರದಂಥ ಸಂಕಟ. ಆಗ ಸೀತೆಯೇ ಹುಟ್ಟಿದ್ದ ಸೀರೆಯನ್ನು ಎಸೆದು ತೊಟ್ಟಿದ್ದ ಒಡವೆಯನ್ನು ತೆಗೆದು ಮಾರುದ್ದ ಮಂಡೆ ಕೂದಲು ಕೆದರಿ ಮಾನವನ್ನು ಮುಚ್ಚಿಕೊಂಡು, ಆ ಕೂದಲಿಂದ ತನ್ನ ಮಾನವನ್ನು ಮುಚ್ಚಿಕೊಳ್ತಾಳೆ. ಆಗ ಲಕ್ಷ್ಮಣನಿಗೆ ಹೇಳ್ತಾಳೆ, ಚಂದ್ರಾಯುಧವ ತಕ್ಕೊಂಡು ಪಾಪಿ ಶಿರವ ಕತ್ತರಿಸು, ಅಂದರೆ ತನ್ನ ಶಿರವನ್ನು ಕತ್ತರಿಸು ಅಂತ ಹೇಳಿದಾಗ ಲಕ್ಷ್ಮಣನಿಗೆ ಅತ್ತಿಗೆಮ್ಮನ ಶಿರವನ್ನು ಹೆಂಗೆ ಕೊಯ್ಲಿ ಅನ್ನುವಂತಹ ಚಿಂತೆಯಲ್ಲಿ ಬಿದ್ದ ಲಕ್ಷ್ಮಣದೇವ ಸೀತಮ್ಮನ ಶಿರವ ಕತ್ತರಿಸದೆ ಹಾಗೆಯೇ ಕಾಡಲ್ಲಿ ಬಿಟ್ಟು ಬರುವ ದಾರಿಯಲ್ಲಿ ಸಿಕ್ಕ ಒಂದು ಬನ್ನಿ ಮರ ಸಿಗ್ತದೆ. ಆ ಬನ್ನಿ ಮರದ ಎದುರಿಗೆ ನಿಂತು, ಅತ್ತಿಗಮ್ಮ ಸರಣಿಯಾದರೆ, ಸತ್ಯವಂತೆಯಾದರೆ, ಪತಿವ್ರತೆಯಾದರೆ ಬನ್ನಿ ಮರದಲ್ಲಿ ರಕ್ತ ಬರಲಿ ಅಂತ ಹೇಳಿ ಚಂದ್ರಾಯುಧದಿಂದ ಬನ್ನಿ ಮರಕ್ಕೆ ಹೊಡೆಯುತ್ತಾನೆ. ಆಗ ಮರದಿಂದ ಒಮ್ಮೆಲೆ ರಕ್ತ ಚಿಮ್ತದೆ, ಚಲ್ಲನೆ ರಕ್ತ ಚಿಮ್ತದೆ. ಆ ರಕ್ತವನ್ನು ಚಂದ್ರಾಯುಧಕ್ಕೆ ಸವರಿ ಸೀತೆ ಕೊಟ್ಟಂತಹ ಒಡವೆ ವಸ್ತುಗಳಿಗೆ ಸವರಿ, ಅಂದರೆ ಅವಳ ಬಟ್ಟೆಗೆಲ್ಲ ಸವರಿ ಅಯೋಧ್ಯ ನಗರಕ್ಕೆ ಬರ್ತಾನೆ. ರಾಮನಿಗೆ ಆ ರಕ್ತದ ಗುರುತನ್ನು ತೋರಿಸ್ತಾನೆ. ಅದನ್ನು ನೋಡಿ ಅಳುವ ರಾಮನ ಕಣ್ಣೀರು, ಅಂದರೆ ಅವನಿಗೆ ತುಂಬ ಬೇಸರ ಆಗ್ತದೆ. ಏನೋ ಮಡಿವಾಳ ಮಾಚಪ್ಪನ ಮಾತನ್ನು ಕೇಳಿ ಇವನು ಹಾಗೆ ಮಾಡಿದ್ದು, ಅವನಿಗೆ ತುಂಬ ದುಃಖವಾಗ್ತದೆ. ದುಃಖದಲ್ಲಿ ಅವನು ಅಳುವಾಗ ಕಣ್ಣೀರು ಹೇಗೆ ಬರ್ತದೆ ಅಂದರೆ ಜುಳಜುಳನೆ ಹರಿದು ಹೊಳೆ ಆಗ್ತದಂತೆ. ಕಣ್ಣೀರು ಬಂದು ಒಂದು ದೊಡ್ಡ ಹೊಳೆ ಆಗ್ತದೆ. ಆ ಹೊಳೆಯಲ್ಲಿ ಅವನು ಅಳುವಾಗ ಮೂಗಿನಿಂದ ತೆಗೆದೆಸೆದ ಗೊಣ್ಣೆಯೇ, ಅಂದರೆ ಮೂಗಿಂದ ಕಸದ ಹಾಗೆ ಬರ್ತದಲ್ಲ, ಅದನ್ನು ಅವನು ತೆಗೆದು, ಸಿಂಬಳವನ್ನು ತೆಗೆದು ನೀರಿಗೆ ಹಾಕಿ ಬಿಡ್ತಾನಂತೆ. ಆ ಗೊಣ್ಣೆಯೇ 2 ಮೀನುಗಳಾಗ್ತದೆ. ಸೀತಾದೇವಿಯನ್ನು ಕಾಡಲ್ಲಿ ಬಿಟ್ಟು ಬಂದಿದ್ದಾನಲ್ಲ ಲಕ್ಷ್ಮಣ, ಇತ್ತ ಕಾಡು ಪಾಲಾದ ಸೀತೆ ಪ್ರಾಣವನ್ನು ಕಳೆದುಕೊಳ್ಳಲೆಂದು ಅದೇ ಹೊಳೆಗೆ ಬೀಳಲು ಅಲ್ಲಿ ಆ 2 ಮೀನುಗಳಿರ್ತಾವಲ್ಲ, ಅದರ ಹೆಸರು ಕುಶ್ಚಲು ಅವಲು ಹೆಸರಿನ ಆ ಮೀನುಗಳು ಸೀತೆಯನ್ನು ಆಚೆ ದಡಕ್ಕೆ ತಂದು ಬಿಡುತ್ತವೆ. ತನ್ನ ಪ್ರಾಣ ಉಳಿಸಿದ್ದಕ್ಕೆ ಪ್ರತಿಯಾಗಿ ಸೀತೆ ತನ್ನ ಕಂಠಿ ಹಾರವನ್ನು ಅವುಗಳಿಗೆ ಬಹುಮಾನವಾಗಿ ಕೊಡುತ್ತಾಳೆ. ಅವು ಅದನ್ನು ನಿರಾಕರಿಸ್ತೇವೆ, ಅಂದರೆ ನಮಗೆ ಬೇಡ ಅಂತ ಹೇಳಿ ಸತ್ಯವಂತೆಯನ್ನು ಬದುಕಿಸಿದ ಪುಣ್ಯ ಸಾಕು ಅನ್ನುತ್ತವೆ. ಆಗ ಅವುಗಳಿಗೆ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗೆ, ಸೀತೆ ಹೇಳ್ತಾಳೆ, ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗೆ ಅವುಗಳ ಹೆಸರು ಅಂದರೆ ಕುಶ್ಚಲು ಅವಲು, ಕುಶ್ಚಲ್ ಅಂದರೆ ಕುಶ, ಅವಲು ಅಂದರೆ ಲವ, ಕುಶ್ಚಲು ಅವಲು ಅಂತ ನಾಮಕರಣ ಮಾಡ್ತೇನೆ, ಹೆಸರು ಇಡ್ತೇನೆ ಅಂತ ಹೇಳಿ ಸೀತೆ ಭಾಷೆ ನೀಡ್ತಾಳೆ. ಬಿದ್ದು ಹೋದ ಕಂಠೀಹಾರ ಗೌಡಿಯರ ಮೂಲಕ ವಾಲ್ಮೀಕಿ ಋಷಿಗಳ ಕೈ ಸೇರಿ ಅಲ್ಲೇ ಬಿಟ್ಟು ಹೋಗ್ತಾಳೆ ಆ ಕಂಠೀಹಾರವನ್ನು. ಅಂದರೆ ಆ ಮೀನುಗಳು ಬೇಡ ಹೇಳ್ತವೆ. ಅವಳು ಅದನ್ನು ಮತ್ತೆ ತಿರುಗಿ ಧರಿಸುವುದಿಲ್ಲ, ಅದಲ್ಲೇ ಇರ್ತದೆ ನೆಲದಲ್ಲಿ. ಆಗ ಈ ವಾಲ್ಮೀಕಿ ಮಹರ್ಷಿಗಳು ಅವರ ಕೈ ಸೇರ್ತದಂತೆ. ಅದು ಸೀತೆಯದ್ದು ಅಂತ ಗೊತ್ತಾಗಿ ಅವರು ಆಕೆಯನ್ನು ಹುಡುಕ್ತಾ ಬರ್ತಾರೆ. ವಾಲ್ಮೀಕಿ ಆಗ
ಈ ತನ್ನ ಮಾನವನ್ನು ಉಳಿಸಿಕೊಳ್ಳಲಿಕ್ಕಾಗಿ, ಮಾನವನ್ನು ರಕ್ಷಿಸಿಕೊಳ್ಳಲಿಕ್ಕಾಗಿ ಒಂದು ಮರವನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನಿಂತಿದ್ದಂತಹ ಸೀತೆಯನ್ನು ನೋಡ್ತಾರೆ. ಆಗ ಆ ಮರಕ್ಕೆ, ಅಂದರೆ ಸೀತೆಯನ್ನು ರಕ್ಷಣೆ ಮಾಡಿದಂತಹ ಮರಕ್ಕೆ ವಾಲ್ಮೀಕಿ ಋಷಿಗಳು ಬಸುರಿ ಮರ ಅಂತ ಹೆಸರಿಡ್ತಾರಂತೆ. ಬಳಿಕ ವಾಲ್ಮೀಕಿ ಋಷಿಗಳ ಮಠವನ್ನು ಸೇರಿದ ಸೀತೆ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ. ಹೆತ್ತ 3ನೇ ದಿನ ತೊಟ್ಟಿಲ ಕಂದನನ್ನು ನೋಡಿಕೊಳ್ಳುವುದಕ್ಕೆ ವಾಲ್ಮೀಕಿ ಋಷಿಗಳಿಗೆ ಹೇಳಿ ಗಂಗಾ ಪೂಜೆಗೆ ಹೊಳೆಗೆ ಹೋಗುತ್ತಾಳೆ ಯಾರು ಸೀತೆ. ಅಲ್ಲಿ ಬಾಣಂತಿ ಕಪಿಯೊಂದು, ಅಂದರೆ ಆಗ ತಾನೇ ಮರಿಗೆ ಜನ್ಮ ನೀಡಿದಂತಹ ಕಪಿಯೊಂದು ತನ್ನ ಮರಿಯನ್ನು ಹೊಟ್ಟೆಯಲ್ಲಿ ತಬ್ಬಿಕೊಂಡು ಓಡಾಡುವುದನ್ನು ನೋಡಿದ ಸೀತೆಗೆ ತೊಟ್ಟಿಲ ಕಂದನ ನೆನಪಾಗ್ತದೆ. ಮನೆಗೆ ಬಂದು ತೊಟ್ಟಿಲಲ್ಲಿದ್ದ ಮಗುವನ್ನು ಎತ್ತಿಕೊಂಡು ಗಂಗಾ ಪೂಜೆಗೆ ಹೋಗುತ್ತಾಳೆ. ಈ ವಿಷಯ ವಾಲ್ಮೀಕಿ ಋಷಿಗಳಿಗೆ ಗೊತ್ತಿರೋದಿಲ್ಲ. ಅವರೇನು ನಿದ್ದೆ ಮಾಡಿರ್ತಾರೆ. ನಿದ್ದೆ ಹೋಗಿದ್ದ ವಾಲ್ಮೀಕಿ ಋಷಿಗಳಿಗೆ ಎಚ್ಚರವಾಗಿ ತೊಟ್ಟಿಲಲ್ಲಿ ಮಗು ಇಲ್ಲದ್ದನ್ನು ನೋಡಿ ಸೀತಮ್ಮ ಬಂದು ಕೇಳಿದರೆ ಅವಳಿಗೆ ನಾನೇನು ಉತ್ತರ ಕೊಡಲಿ ಎಂಬ ಚಿಂತೆಯಾಗಿ ವಿಭೂತಿಯನ್ನು ಮಂತ್ರಿಸಿ ಅವರು ಒಂದು ಮಗುವನ್ನು ಸೃಷ್ಟಿ ಮಾಡ್ತಾರೆ. ಆಗ ಗಂಗಾ ಪೂಜೆಯಿಂದ ವಾಪಸ್ಸಾದ ಸೀತೆಗೆ ಮಾಯದಿಂದ ಮಗುವನ್ನು ಪಡೆದಿದ್ದೇನೆ ಎಂಬ ಗುಟ್ಟು ಬಿಟ್ಟುಕೊಡದೆ ಇದು ನೀನು ಹೆತ್ತ ಮಕ್ಕಳು 2 ಅಂತ ಅವಳನ್ನೇ ನಂಬಿಸ್ತಾರೆ. ಅಂದರೆ ಒಂದನ್ನು ಅವಳು ತಗೊಂಡೋಗಿದ್ದಾಳೆ, ಅದು ವಾಲ್ಮೀಕಿಗೆ ಗೊತ್ತಿಲ್ಲ. ಮಗು ಇಲ್ಲ ಅಂತ ಇನ್ನು ಸೀತೆ ಬಂದು ಅತ್ತರೆ ಏನು ಉತ್ತರ ಕೊಡೋದು ಅಂತ ಹೇಳಿ ಅವರೇ ಒಂದು ಸೃಷ್ಟಿಸ್ತಾರೆ. ವಿಭೂತಿ ಮಂತ್ರದಿಂದ ಒಂದು ಮಗುವನ್ನು ಸೃಷ್ಟಿಸ್ತಾರೆ. ಅಲ್ಲಿ 2 ಮಕ್ಕಳಾಗ್ತದೆ. ಹಾಗಾಗಿ ಈಗ ಏನು ಮಾಡೋದಂತ ಗೊತ್ತಾಗದೆ ಸೀತೆಯನ್ನೇ ನಂಬಿಸಿಬಿಡ್ತಾರೆ, ನೀನು ಹೆತ್ತದ್ದು 2 ಮಗು ಅಂತ. 11ನೆಯ ದಿವಸ ಸೀತೆ ತಾನು ಮೀನುಗಳಿಗೆ ಕೊಟ್ಟ ಭಾಷೆಯನ್ನು ವಾಲ್ಮೀಕಿ ಋಷಿಗೆ ನೆನಪಿಸಿ, ಅಂದರೆ ವಾಲ್ಮೀಕಿ ಋಷಿಗಳು ಯಾವ ಹೆಸರು ಇಡಲಿ ಅಂತ ಅವರು ಹೆಸರನ್ನು ಹುಡುಕ್ತಾ ಇರ್ತಾರೆ. ಆಗ ಸೀತೆ ಆ ಮೀನುಗಳಿಗೆ ಕೊಟ್ಟಂತಹ ಭಾಷೆ ಅವಳಿಗೆ ನೆನಪಾಗಿ ಅವಳೇನು ಮಾಡ್ತಾಳೆ, ಹೀಗೆ ಅಂತ ಆ ವಿಷಯವನ್ನು ಹೇಳ್ತಾಳೆ. ಆ ಭಾಷೆಯ ಹಾಗೆ ವಾಲ್ಮೀಕಿ ಋಷಿಗಳಿಗೆ ನೆನಪಿಸಿ ಕುಶ್ಚಲು ಅವಳು ಅಂತ ಹೆಸರಿಡ್ತಾರೆ. ಹೀಗೆ ಲವಕುಶರ ಜನನದ ಕಥೆಯಲ್ಲಿ ಈ ಒಂದು ಜಾನಪದ ಕಥನ ಕಲೆಯ ಅನೇಕ ವಿಶೇಷಾಂಶಗಳು ಗೋಚರವಾಗ್ತದೆ. ಅದರಲ್ಲಿ ಹುಣಸೆಕಾಯಿ ವೃತ್ತ ಅಂತ ಇರ್ಬೋದು, ಸೀತಾ ಪರಿತ್ಯಾಗ ಇರ್ಬೋದು, ಕುಶ್ಚಲ ಅವಳು ಪ್ರಸಂಗದಂಥ ಸನ್ನಿವೇಶ, ಇದೆಲ್ಲ ಜಾನಪದರ ಸ್ವಪ್ನತೆ ಹಾಗೆ ಕಥನ ಕೌಶಲ, ಕಲ್ಪನಾ ವಿಲಾಸ ಅದ್ಭುತವಾಗಿ ಮೂಡಿಬಂದಿದೆ. ಇವಿಷ್ಟು ಕಥೆ ವಿದ್ಯಾರ್ಥಿಗಳೇ. ಇದಕ್ಕೆ ಸಂಬಂಧಿಸಿದ ಹಾಗೆ 4 ಪ್ರಶ್ನೆಗಳನ್ನು ಮೊದಲೇ ಹೇಳಿದ್ದೇನೆ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಲವಕುಶ ಜನನ ಅನ್ನುವಂತಹ ಈ ಒಂದು ಜಾನಪದ ಮಹಾಕಾವ್ಯದ ಸಾರಾಂಶ ಮುಕ್ತಾಯವಾಗ್ತದೆ. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಒಂದು ಕಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮುಂದೆ ಹೊಸ ಒಂದು ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.